ಐಪಿಎಲ್ ಸೀಸನ್ 19ರ ಫೈನಲ್ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಅಂತ ಉತ್ಸುಕತೆಯಿಂದ ಕಾಯ್ತಿದ್ದ ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿಗೆ ಇದೀಗ ನಿರಾಸೆಯಾಗಿದೆ. ಹೌದು, ಸಾಮಾನ್ಯವಾಗಿ ಲಾಸ್ಟ್ ಸೀಸನ್ನಲ್ಲಿ ಯಾವ ತಂಡ ಫೈನಲ್ ಪಂದ್ಯವನ್ನ ಗೆದ್ದಿರುತ್ತೋ ಆ ತಂಡದ ತವರಿನಲ್ಲೇ ಮುಂದಿನ ಸೀಸನ್ನ ಐಪಿಎಲ್ ಫೈನಲ್ ಮ್ಯಾಚ್ ನಡೆಯುತ್ತೆ. ಅಂತೆಯೇ ಕಳೆದ ಬಾರಿ ಆರ್ಸಿಬಿ ಚಾಂಪಿಯನ್ ಆಗಿತ್ತು. ಹಾಗಾಗಿ ಈ ಬಾರಿಯ ಫೈನಲ್ ಮ್ಯಾಚ್ ಚಿನ್ನಸ್ವಾಮಿಯಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಇದೀಗ ಪ್ಲೇ ಆಫ್ ಪಂದ್ಯಗಳು ಧರ್ಮಶಾಲಾ ಚಂಡೀಗಢದಲ್ಲಿ ನಡೆದ್ರೆ ಫೈನಲ್ ಮ್ಯಾಚ್ ಅಹಮದಾಬಾದ್ಗೆ ಶಿಫ್ಟ್ ಆಗಿದೆ. ಎಸ್, ಈಗಾಗಲೇ ಈ ಬಗ್ಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದ್ರೆ ಬಿಸಿಸಿಐ ಪ್ರಕಟಣೆಯನ್ನ ಹೊರಡಿಸಿದ್ದು, ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಟೈಮ್ ಟೇಬಲ್ ಅನ್ನ ಕೂಡ ಪೋಸ್ಟ್ ಮಾಡಿದೆ. ಇನ್ನು ವೇಳಾಪಟ್ಟಿಯ ಪ್ರಕಾರ ಕ್ವಾಲಿಫೈಯರ್ 1ನೇ ಪಂದ್ಯವು ಮೇ 26ರಂದು ಧರ್ಮಶಾಲಾದ ಹಿಮಾಚಲ ಪ್ರದೇಶದ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಮೇ 27ರಂದು ಎಲಿಮಿನೇಟರ್ ಪಂದ್ಯ ನ್ಯೂ ಚಂಡೀಗಢ್ನಲ್ಲಿ, ಮೇ 29ರಂದು ಕ್ವಾಲಿಫೈಯರ್ 2 ಪಂದ್ಯವು ಕೂಡ ನ್ಯೂ ಚಂಡೀಗಢ್ನಲ್ಲಿ ನಡೆಯಲಿದೆ. ಇನ್ನು ಮೇ 31ರಂದು ಫೈನಲ್ ಪಂದ್ಯ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಆದ್ರೆ ಚಿನ್ನಸ್ವಾಮಿಯಿಂದ ಫೈನಲ್ ಮ್ಯಾಚ್ ಶಿಫ್ಟ್ ಆಗಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಚರ್ಚೆಗಳು ನಡೀತಾ ಇದ್ದು, ಇತ್ತೀಚೆಗೆ ಶಾಸಕರಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರ ಇರಬಹುದು. ಹಾಗೆಯೇ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಸಂಸ್ಥೆಗಳ ಕಟ್ಟುನಿಟ್ಟಿನ ನಿಯಮಗಳಿಂದಾಗಿ ಬಿಸಿಸಿಐ ಈ ಪಂದ್ಯವನ್ನ ಅಹಮದಾಬಾದ್ಗೆ ಸ್ಥಳಾಂತರಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಷ್ಟು ಮಾತ್ರವಲ್ಲ, ನರೇಂದ್ರ ಮೋದಿ ಸ್ಟೇಡಿಯಂ ಅತಿ ದೊಡ್ಡ ಸ್ಟೇಡಿಯಂ ಆಗಿದ್ದು ಹೆಚ್ಚು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ಹಾಗಾಗಿ ಕಮರ್ಷಿಯಲ್ ಎಲಿಮೆಂಟ್ಸ್ ನಿಂದಾಗಿಯೂ ಕೂಡ ಈ ನಿರ್ಧಾರವನ್ನ ಬಿಸಿಸಿಐ ತೆಗೆದುಕೊಂಡಿರಬಹುದು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆದಿದೆ. ಇನ್ನು ಈ ಹಿಂದೆ 2023ರ ಏಕದಿನ ವಿಶ್ವಕಪ್ ಫೈನಲ್, 2026ರ ಟಿ20 ವಿಶ್ವಕಪ್ ಫೈನಲ್ ಇದೇ ಸ್ಟೇಡಿಯಂನಲ್ಲಿ ನಡೆದಿದ್ವು. ಕಳೆದ 5 ವರ್ಷಗಳಲ್ಲಿ ಅಹಮದಾಬಾದ್ 4ನೇ ಬಾರಿಗೆ ಐಪಿಎಲ್ ಫೈನಲ್ ಪಂದ್ಯಕ್ಕೆ ಸಾಕ್ಷಿಯಾಗ್ತಿದೆ. 2022, 23, 25ರಲ್ಲೂ ಕೂಡ ಇಲ್ಲೇ ಫೈನಲ್ ಮ್ಯಾಚಸ್ ನಡೆದಿದ್ವು. ಈ ಮೂಲಕ ನರೇಂದ್ರ ಮೋದಿ ಸ್ಟೇಡಿಯಂ ಐಪಿಎಲ್ನ ಅತ್ಯಂತ ಪ್ರಮುಖ ತಾಣವಾಗಿ ಹೆಸರು ಮಾಡ್ತಿದೆ.